ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಅತಿಯಾದ ಬೊಜ್ಜು, ಕೂದಲು ಉದುರುವಂತಹ ಸಮಸ್ಯೆ ಅಥವಾ ಮುಟ್ಟಿನ ಸಮಸ್ಯೆ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಇಂತಹ ಸಮಸ್ಯೆಗಳು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥದ್ದು. ಅದರಲ್ಲೂ ಬದಲಾದ ಜೀವನ ಶೈಲಿಯಿಂದಾಗಿ, ಹಾರ್ಮೋನ್ನಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದಾಗಿ ಬಹಳಷ್ಟು ತೊಂದರೆಗಳನ್ನು ಹೆಣ್ಮಕ್ಳು ಅನುಭವಿಸ್ತಾರೆ. ಅದಕ್ಕೆಲ್ಲ ಒಂದು ನಿರ್ದಿಷ್ಟ ಕಾರಣ ಇದೆ, ಅದೇ ಪಾಲಿಸಿಸ್ಟಿಕ್ ಓವರೀಸ್ ಸಿಂಡ್ರೋಮ್ ಅನ್ನುವಂಥದ್ದು. ಹಾಗಾದರೆ ಹಾರ್ಮೋನ್ನಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದ, ಈ ಪಾಲಿಸಿಸ್ಟಿಕ್ ಓವರೀಸ್ನಿಂದ ಮಹಿಳೆಯರಲ್ಲಿ ಯಾವ ರೀತಿಯ ಸಮಸ್ಯೆಗಳು ಕಾಣುತ್ತೆ, ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ, ಇದೆಲ್ಲದರ ಬಗ್ಗೆ ಬೆಳಕು ಚೆಲ್ಲುತ್ತೆ ಇವತ್ತಿನ ಸುಹಾಸಿನಿ. ಇದೆ ಇವತ್ತಿನ ಸುಹಾಸಿನಿ ವಿಶೇಷ ಹಾರ್ಮೋನ್ ಸಿಂಡ್ರೋಮ್. ಈ ಹಾರ್ಮೋನ್ ಸಿಂಡ್ರೋಮ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತು ಪಾಸಿಟಿವ್ ಹೋಮಿಯೋಪತಿಯ ವೈದ್ಯರಾಗಿರುವಂತಹ ಡಾಕ್ಟರ್ ದಿವ್ಯಾ ಕಾಮತ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೊದಲಿಗೆ ಏನಿದು ಪಾಲಿಸಿಸ್ಟಿಕ್ ಓವರೀಸ್ ಸಿಂಡ್ರೋಮ್ ಅನ್ನುವಂಥದ್ದು? ಓಕೆ, ಓವರೀಸ್ ಅನ್ನೋದು ಗರ್ಭಕೋಶದ ಎರಡೂ ಕಡೆ ಅಂಡಾಶಯ ಅಥವಾ ಓವರೀಸ್ ಅಂತ ಕರೀತೀವಿ. ಹೌದು, ಲೆಫ್ಟ್ ಅಂಡ್ ರೈಟ್ ಎರಡು ಓವರೀಸ್ ಇರುತ್ತೆ. ಸೊ ಓವರೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಹಾರ್ಮೋನ್ ಉತ್ಪಾದನೆಯಲ್ಲಿ ಏರ್ಪೇರಾಗಿ ಸಿಸ್ಟ್ ಅಥವಾ ನೀರ್ಗುಳ್ಳೆ, ಸಿಸ್ಟ್ನ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ನೀರ್ಗುಳ್ಳೆ ಅಂತ ಕರಿತೀವಿ, ಎಲ್ಲಾದರೂ ಆಗ್ಬೋದು ಈ ಥರ ಸಿಸ್ಟ್ಗಳು. ಸೊ ಈ ಥರ ಸಿಸ್ಟ್ಗಳು ಮಲ್ಟಿ ಅಥವಾ ಪಾಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓವರೀಸಲ್ಲಿ ಕಂಡು ಬಂದಾಗ ಅದನ್ನು ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಮೇನ್ ರೀಸನ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಅದರಿಂದಾಗಿ ಓವರೀಸಲ್ಲಿ ಬಹಳಷ್ಟು ಮಟ್ಟಕ್ಕೆ ಫಾಲಿಕಲ್ಸ್ ಅನ್ನೋದೇನಾಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಫಾಲಿಕಲ್ಸ್ ಎನ್ಲಾರ್ಜ್ ಆಗ್ತಾ ಆಗ್ತಾ ಅದು ನಾವು ವ್ಯೂ ಮಾಡುವಾಗ ಸ್ಕ್ಯಾನಲ್ಲಿ ನೋಡಿದಾಗ ಸಿಸ್ಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಈ PCOD ಅನ್ನುವಂಥದ್ದು ಯಾವ ವಯಸ್ಸಿಗೆ ಹೆಚ್ಚು ಅಟ್ಯಾಕ್ ಆಗುವಂಥದ್ದು, ಅಂದರೆ ಯಾವ ವಯಸ್ಸಿನ ಮಹಿಳೆಯರಿಗೆ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ? ಮುಖ್ಯವಾಗಿ ಹೇಳೋದಾದ್ರೆ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಅಂತ ತಗೋತೀವಿ. ಸಾಮಾನ್ಯವಾಗಿ ಈಗಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 20 to 30 ಇಯರ್ಸ್, 20 ರಿಂದ 30 ವರ್ಷದ ಒಳಗಿನ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆ. ಬಟ್ ಈವನ್ ಆಫ್ಟರ್ 30 ಸಹ ಈ ಸಮಸ್ಯೆಗಳು ಬರುತ್ತೆ, ಆದರೆ ರೇರ್ ಸರ್ಕಮ್ಸ್ಟೆನ್ಸಸ್. ಯಾರಿಗೆ 20 to 30 ಇಯರ್ಸ್ ಏಜ್ ಗ್ರೂಪ್ ಒಳಗೆ ಬಂದಿದೆ ಅಂಥವರಲ್ಲಿ ಟ್ರೀಟ್ಮೆಂಟ್ ಇಲ್ಲದೆ ಅಥವಾ ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹ ಒಳ್ಳೆ ಫಲಕಾರಿಯಾದಂಥ ರಿಸಲ್ಟ್ ಸಿಗದೆ ಲೈಫ್ ಲಾಂಗ್ ಈವನ್ ಅಪ್ ಟು ದ ಏಜ್ ಆಫ್ 40ವರೆಗೂ ಕಂಟಿನ್ಯೂ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಏನು ಕಾರಣ ಅಂತ ಹೇಳ್ತೀರಿ? ನಮ್ಮ ಒಂದು ಲೈಫ್ ಸ್ಟೈಲ್ ಇದ್ರ ಮೇಲೆ ಎಷ್ಟೊಂದು ಪರಿಣಾಮ ಬೀರುತ್ತೆ? ಖಂಡಿತ. ಈಗ 10 years ಬ್ಯಾಕ್ ನಾವು ನೋಡಿದ್ರೆ ದ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ದ ರೇಷಿಯೋ ಆಫ್ ವುಮೆನ್ ಈ ಪಾಲಿಸಿಸ್ಟಿಕ್ ತೊಂದರೆಗೆ ಇನ್ವಾಲ್ವ್ ಆಗಿರೋರು ತುಂಬಾ ಕಡಿಮೆ ಇದ್ರು. ಬಟ್ 10 years ಡೌನ್ ದ ಲೇನ್ ಜಾಸ್ತಿ ಆಗ್ತಾ ಇದೆ. ಕಾರಣ ಒಂದೇ ನಮ್ಮ ಲೈಫ್ ಸ್ಟೈಲಲ್ಲಿ ಆಗ್ತಿರುವಂಥ ಚೇಂಜಸ್. ಮುಖ್ಯವಾಗಿ ಹೇಳಬೇಕು ಅಂದರೆ ಫುಡ್ ಹ್ಯಾಬಿಟ್ಸ್, ಅಂದರೆ ಫ್ಯಾಟಿ ಫುಡ್ ಇರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಕಂಟೆಂಟ್ ಹೆಚ್ಚಿರುವಂಥ ನಾನ್ ವೆಜ್ ಡಯಟ್ ಇರ್ಬೋದು, ಅಥವಾ ಜಂಕ್ ಫುಡ್, ಈಸಿಲಿ ಅವೈಲೇಬಲ್ ಜಂಕ್ ಫುಡ್ ಇರ್ಬೋದು, ಬರ್ಗರ್ಸ್ ಇರ್ಬೋದು, ಪಿಜ್ಜಾಸ್ ಇರ್ಬೋದು. ಸೊ ಈ ಥರ ಹೆಚ್ಚಿನ ಮಟ್ಟಕ್ಕೆ ಫ್ಯಾಟಿ ಫುಡ್ ಕನ್ಸ್ಯೂಮ್ ಮಾಡೋದ್ರಿಂದ ಸಹ, ಅನ್ಹೆಲ್ತಿ ಫುಡ್ ತಗೊಳ್ಳೋದ್ರಿಂದ ಸಹ ಇತ್ತೀಚಿನ ದಿನಗಳಲ್ಲಿ PCOD ಸಮಸ್ಯೆಗಳು ಹೆಚ್ಚಾಗ್ತಿದೆ. ಕಾರಣ ಇಷ್ಟೇ, ಎಲ್ಲಿವರೆಗೂ ದೇಹದಲ್ಲಿ ಬೊಜ್ಜು ಹೆಚ್ಚುತ್ತೋ, ಕೊಲೆಸ್ಟ್ರಾಲ್ ಹೆಚ್ಚುತ್ತೋ, ಅಲ್ಲಿವರೆಗೂ ಹಾರ್ಮೋನ್ ಫ್ಲಕ್ಚುಯೇಷನ್ ಆಗುತ್ತೆ, ಮುಖ್ಯವಾಗಿ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್. ಸೊ ಹಾಗಾಗಿ ಅದರ ಇಂಪ್ಯಾಕ್ಟ್ ಓವರೀಸ್ ಮೇಲೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಒಂದು ಸರ್ತಿ ಟೆಸ್ಟ್ ಮಾಡಿಸಿದ ಮೇಲೆ ಇದು ಗೊತ್ತಾಗುತ್ತೆ ಪಾಲಿಸಿಸ್ಟಿಕ್ ಓವರೀಸ್ ಸಿಂಡ್ರೋಮ್ ಅನ್ನೋದು. ಆದ್ರೆ ಮೊದಲಿಗೆ ಮಹಿಳೆಯರಿಗೆ ತಮ್ಗೆ ಹೇಗೆ ಗೊತ್ತಾಗಬೇಕು ಅಂದ್ರೆ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ? ಮುಖ್ಯವಾಗಿ ಹೇಳೋದಾದ್ರೆ ಪೀರಿಯಡ್ಸ್ ಅಥವಾ ಮುಟ್ಟಿನಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಅಂದ್ರೆ ಒಂದ್ ತಿಂಗಳಿಗೆ 28 to 30 ಡೇಸ್ ನಾವೇನ್ ನಾರ್ಮಲ್ ಅಂತ ಕರಿತೀವಿ, ಅದು 1.5 month ಆಗುವಂಥದ್ದು ಅಥವಾ 2 ತಿಂಗಳಿಗೆ ಆಗುವಂಥದ್ದು, ಆಗದೆ ಇರುವಂಥದ್ದು. ಪೀರಿಯಡ್ಸ್ ಆದ್ರೂ ಸಹ ಜಾಸ್ತಿ ಬ್ಲೀಡಿಂಗ್ ಆಗದೆ ಇರುವಂಥದ್ದು, ಬಹುಶಃ ಮುಟ್ಟಿನಲ್ಲಿ 1-2 ದಿನ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಅಥವಾ 1 ದಿನ ಬ್ಲೀಡಿಂಗ್ ಆಗುವಂಥದ್ದು, ಅದಾದ್ಮೇಲೆ ಬ್ಲೀಡಿಂಗೇ ಆಗದೆ ಇರುವಂಥದ್ದು. ಸೊ ಇದು ಮುಖ್ಯವಾಗಿ ಫಸ್ಟ್ ಸೈನ್ ಆರ್ ಸಿಂಪ್ಟಮ್ ಈ ಸಮಸ್ಯೆಗೆ. ಹಾಗೆ ಮುಂದುವರಿತಾ ಜಾಸ್ತಿ ಕೂದಲು ಬೆಳವಣಿಗೆ, ಮುಖದಲ್ಲಿ ಹಸಿಟಿಸಮ್ ಅಂತ ಕರಿತೀವಿ, ಅಂದ್ರೆ ಮುಖದ ಮೇಲೆ, ಕೈಯಲ್ಲಿ, ಕಾಲಲ್ಲಿ ಸಾಮಾನ್ಯವಾಗಿ ಬಹಳ ಹೆಚ್ಚು ಬೇಗ ಕೂದಲು ಬೆಳವಣಿಗೆ ಆಗುವಂಥದ್ದು. ಹಾಗೆ ಮುಂದುವರಿತಾ ಈ ಸಮಸ್ಯೆ ನಾವು ನೋಡುವಂಥದ್ದು ಏನು ಅಂದ್ರೆ ಹೇರ್ ಫಾಲ್. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಬಹಳ ಸಮಸ್ಯೆ ಅಂದ್ರೆ ಹೇರ್ ಫಾಲ್. ಜನರಲ್ ಆಗಿ ಹೇರ್ ಫಾಲ್, ಅದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಮೇಲ್ ಪ್ಯಾಟರ್ನ್ಗೂ ಕಂಪೇರ್ ಮಾಡಿದ್ರೆ ಫಿಮೇಲ್ಸ್ ಅಲ್ಲಿ ಜನರಲ್ ವಾಲ್ಯೂಮ್ ಆಫ್ ಹೇರ್ ಅಥವಾ ಕೂದಲು ತುಂಬಾ ದಪ್ಪ ಇಲ್ಲ, ಮೊದಲು ತುಂಬಾ ದಪ್ಪ ಇತ್ತು. ಎಷ್ಟೊಂದು ಮಂದಿ ಹೇಳ್ತಾರೆ ನಮ್ಮ ಹತ್ರ ಬಂದಾಗ, ಡಾಕ್ಟ್ರೇ ಚಿಕ್ಕವಳಿರುವಾಗ ನನ್ನ ಕೂದಲು ಎಷ್ಟು ಥಿಕ್ ಆಗಿತ್ತು ಅಂದ್ರೆ ಬಾಚೋಕ್ಕೂ ಕಷ್ಟ ಆಗ್ತಿತ್ತು, ಬಟ್ ಡೇ ಬೈ ಡೇ ಹೇರ್ ಫಾಲ್ ಆಗಿ ಇಟ್ಸ್ ಬಿಕಮ್ ಸೋ ಥಿನ್, ವಾಲ್ಯೂಮ್ ಆಫ್ ಹೇರ್ ಕಡಿಮೆ ಆಗುತ್ತೆ. ಸೊ ಅದಕ್ಕೂ ಕಾರಣ ಅಗೇನ್ ಹಾರ್ಮೋನ್ ಕಂಪ್ಲೇಂಟ್ಸ್ ಅಂಡ್ PCOD. ಸೊ ಇದೇ ತರ ಸಮಸ್ಯೆಗಳಾಗ್ತಾ ಹೋಗ್ತಾ ಮದುವೆ ಆದ್ಮೇಲೆ ಮಕ್ಕಳು ಹೇರೋದ್ರಲ್ಲೂ
ಪ್ರಾಬ್ಲಮ್ಸ್ ಆಗುವಂಥದ್ದು, ಇನ್ಫರ್ಟಿಲಿಟಿ ಸಮಸ್ಯೆಗಳು ಬರುವಂಥದ್ದು. ಸೊ ಇದೆಲ್ಲ ಅಗೇನ್ ಚೈನ್ ಆಫ್ ಸಿಂಪ್ಟಮ್ಸ್ಗಳಾಗೋಕ್ಕೆ ಶುರುವಾಗುತ್ತೆ. ಈ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅನ್ನುವಂಥದ್ದು ಹೆರಿಡಿಟರಿ ಆಗು ಕೂಡ ಬರುವಂಥ ಚಾನ್ಸಸ್ ಇರುತ್ತಾ? ಹೌದು, ಖಂಡಿತವಾಗ್ಲೂ ಅದನ್ನು ರೂಲ್ ಔಟ್ ಮಾಡೋಕ್ಕಾಗಲ್ಲ. ಯಾವ ಯಾವ ಫ್ಯಾಮಿಲೀಸಲ್ಲಿ ತಾಯಿಗೆ ಅಥವಾ ಅಕ್ಕಂದ್ರಲ್ಲಿ ಅಥವಾ ಅಜ್ಜಿಗೆ ಈ ಥರ ಸಮಸ್ಯೆಗಳಿತ್ತೋ ಅಂಥವರಲ್ಲಿ ಪಾರಂಪರ್ಯವಾಗಿ ಈ ಸಮಸ್ಯೆಗಳು ಬರೋ ಚಾನ್ಸಸ್ ಇದೆ. ಆದರೆ ಅದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕಿಂತಲೂ ಮಿಗಿಲಾಗಿ ನಾವು ನೋಡುವಂಥದ್ದು ಏನು ಅಂದರೆ ಎಷ್ಟು ಮಟ್ಟಕ್ಕೆ ಆ ಮಹಿಳೆಯಲ್ಲಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇದೆ, ಟೆನ್ಷನ್ಸ್ ಇದೆ, ಉದ್ವೇಗ, ಆಂಗ್ಸೈಟೀಸ್ ಇದೆ, ಒತ್ತಡ. ಸೊ ಈ ಎಲ್ಲ ಕಾರಣಗಳು ಇದ್ದು ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂದರೆ ಖಂಡಿತ ಅವರಲ್ಲಿ PCOD ಆಗೋ ಚಾನ್ಸಸ್ಗಳು ಇನ್ನ ಹೆಚ್ಚಿದೆ ಅಂತ ತಗೋತೀವಿ. ನಾಟ್ ದ ಮೇನ್ ರೀಸನ್. ಫ್ಯಾಮಿಲಿ ಹಿಸ್ಟ್ರಿ ಒಂದೇ ಮೇನ್ ಕಾರಣ ಅಲ್ಲ, ಅದಕ್ಕಿಂತಲೂ ಮಿಗಿಲಾದ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಅನ್ಹೆಲ್ತಿ ಒಬೆಸಿಟಿ ಕಂಪ್ಲೇಂಟ್ಸ್ ಇರ್ಬೋದು, ಲ್ಯಾಕ್ ಆಫ್ ಎಕ್ಸಸೈಸ್ ಅಥವಾ ಡೈಲಿ ವ್ಯಾಯಾಮ ಮಾಡದೇ ಇರುವಂಥದ್ದು ಇರ್ಬೋದು. ಇದೆಲ್ಲ ಮುಖ್ಯವಾಗಿದ್ದು ಪಾರಂಪರ್ಯವಾಗಿರುವಂಥ ಕಾರಣಗಳಿಂದ ಸಹ ಕಾಣಿಸ್ಕೊಳ್ಳುತ್ತೆ. ಸೊ ಪ್ರಿಕಾಷನ್ಸ್ ಏನು ತಗೋಬೇಕು ಅಂತ ಹೇಳ್ತೀರಿ? ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಅದೇ ಮೇನ್ ಆಗಿ ನಾವು ನೋಡುವಂಥದ್ದಾದ್ರೆ ಡಯಟ್ ಅಲ್ಲಿ ಹೇಳ್ತೀವಿ. ಡಯಟ್ ಅಲ್ಲಿ ಆದಷ್ಟು ಮಟ್ಟಕ್ಕೆ ನಾರ್ಮಲ್ ಹೆಲ್ತಿ ರುಟೀನ್ ಡಯಟ್ ಇರಲಿ. ಆದಷ್ಟು ಮಟ್ಟಕ್ಕೆ ಈ ಥರ ಜಂಕ್ ಫುಡ್, ಫ್ಯಾಟಿ ಫುಡ್ಸ್ನ ನೀವು ಕಡಿಮೆ ಮಾಡ್ತಾ ಬನ್ನಿ. ಅದಕ್ಕಿಂತಲೂ ಮಿಗಿಲಾಗಿ ವೇಟ್ ಅಥವಾ ನಾವು ಒಬೆಸಿಟಿ ಏನು ಹೇಳ್ತೀವಿ, ವೇಟ್ ಜಾಸ್ತಿ ಆಗದಿರೋ ಹಾಗೆ ನೋಡ್ಕೋಬೇಕು. ಎಷ್ಟೇ ಇದ್ರೂ ನಾರ್ಮಲ್ ಏಜ್ಗೆ, ಆ ಹೈಟ್ಗೆ ಮೇನಾಗಿ ನಾವು ವೇಟ್ ಕ್ಯಾಲ್ಕುಲೇಟ್ ಮಾಡೋದು ವೇಟ್ ಬೈ ಹೈಟ್, BMI ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್. ಸೊ ಆ ವೇಟ್ ಅವ್ರು ಇರೋಂಥ ಹೈಟಿಗೆ ಆ ವೇಟ್ ಎಷ್ಟು ಮಟ್ಟಿಗೆ ಅವ್ರು ಇರಬೇಕು, ಸೊ ಅಷ್ಟು ಕರೆಕ್ಟಾಗಿ ನಾರ್ಮಲ್ ಆಗಿ ಮೇಂಟೈನ್ ಆಗಬೇಕು. ಒಂದು ಇನ್ನೊಂದು ತುಂಬಾ ಫ್ಲಕ್ಚುಯೇಷನ್ಸ್ ಇರಬಾರ್ದು ವೇಟಲ್ಲಿ. ಸೊ ಈ ಮಂತ್ ನೋಡಿದಾಗ ಒಂದು ವೇಟ್ ಕಾಣಿಸ್ಕೊಳ್ತು, ನೆಕ್ಸ್ಟ್ ಮಂತಲ್ಲಿ 2 kgs ಜಾಸ್ತಿ ಆಗಿದೆ, ಅದು ನೆಕ್ಸ್ಟ್ ಮಂತಲ್ಲಿ ಇನ್ನು 3 kgs ಪುಟ್ ಆನ್ ಆಗಿದ್ದಾರೆ. ಸೊ ದಟ್ ಶೋಸ್ ಅನ್ಹೆಲ್ತಿ ಲೈಫ್ ಸ್ಟೈಲ್, ಮತ್ತು ಅವರಲ್ಲಿ ಫ್ಯಾಟ್ ಕಂಟೆಂಟ್ ಹೆಚ್ಚೋ ಸಾಧ್ಯತೆಗಳು ಇಟ್ಸ್ ಆನ್ ದ ಹೈಯರ್ ಸೈಡ್. ಸೊ ಹಾಗಾಗಿ ಮೇನ್ ಒಂದು ವೇಟ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕು, ಒಳ್ಳೆ ಹೆಲ್ದಿ ಡಯಟ್ ತಗೋಬೇಕು, ಹಾಗೆ ಟೆನ್ಷನ್ ಸ್ಟ್ರೆಸ್ ಫ್ಯಾಕ್ಟರ್ಸ್ಗೆ ಅದಕ್ಕಾಗುವಂಥ ಒಳ್ಳೆ ಪರಿಹಾರನ ಕಂಡ್ಕೋಬೇಕು. ಓಕೆ ಡಾಕ್ಟರ್, ಇನ್ನು ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಹೆಚ್ಚಾಗಿ ಕಾಮನ್ ಆಗಿ ಕಾಣುವಂಥದ್ದು. ಮುಟ್ಟಿನ ಸಮಸ್ಯೆ ಯಾವ್ಯಾವ ರೀತಿ ಸಮಸ್ಯೆಗಳಾಗಬಹುದು? ವೈಟ್ ಡಿಸ್ಚಾರ್ಜ್ ಆಗುವಂಥದ್ದಾಗಿರ್ಬೋದು. ಸೊ ಯಾವ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಾಡಬಹುದು? ಅದೇ ನಾವು ಮೇನ್ ಆಗಿ ಪೇಷಂಟ್ ನಮ್ಮ ಹತ್ರ ಬಂದಾಗ ಅವ್ರು ಹೇಳೋದು ಬರೀ ಸೂಚನೆಗಳಷ್ಟೇ. ಕೆಲವ್ರು ಹೇಳ್ತಾರೆ ಮುಟ್ಟಾದಾಗ ಸಿವಿಯರ್ ಹೊಟ್ಟೆ ನೋವು ಇರುತ್ತೆ, ಬೆನ್ನು ನೋವು ಇರುತ್ತೆ, ಸಹಿಸ್ಕೊಳಕ್ ಆಗೋದೇ ಇಲ್ಲ, ಕಾಮನ್ ಅಂತ ಅನ್ಕೊಂಡ್ ಅದನ್ನೇ ಕಂಟಿನ್ಯೂ ಮಾಡಿರ್ತಾರೆ. ಬಟ್ ಅಗೇನ್ ಒಂದು ಸ್ಕ್ಯಾನ್ ಮಾಡಿ ನೋಡಿದಾಗ ಅಲ್ಲಿ ಗರ್ಭಕೋಶದಲ್ಲಿ ಗೆಡ್ಡೆ ತರ ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ಫೈಬ್ರಾಯ್ಡ್ ಅಂತ ಕರಿತೀವಿ. ಸೊ ಫೈಬ್ರಾಯ್ಡ್ ಇದ್ರೂ ಮತ್ತೆ ಮುಟ್ಟಾಗುವಾಗ ತುಂಬಾ ನೋವು ಕಾಣಿಸ್ಕೊಳ್ಳುವಂಥದ್ದು, ತುಂಬಾ ದಿನಗಳವರೆಗೂ ಬ್ಲೀಡಿಂಗ್ ಆಗುವಂಥದ್ದು, ಮೆನೋರೇಜಿಯಾ ಅಂತ ಕರಿತೀವಿ. 10 to 15 days ವರೆಗೂ ಎಟ್ಟೆ ಸ್ಟ್ರೆಚ್ ಬ್ಲೀಡಿಂಗ್ ಆಗುವಂಥದ್ದು, ಅದರಿಂದ ಮತ್ತೆ ಹಿಮೋಗ್ಲೋಬಿನ್ ಕೌಂಟ್ ಕಡಿಮೆ ಆಗುವಂಥದ್ದು. ಸೊ ಈ ತರ ಮತ್ತೆ ಗರ್ಭಕೋಶನೂ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಈಗ ನಾವು ಬರೀ ಓವರೀಸ್ ಬಗ್ಗೆ ಅಷ್ಟೇ ಹೇಳ್ತಿದ್ವಿ. ಓವರೀಸ್ ಅಲ್ಲಿ ಸಿಸ್ಟ್ ಆದ್ರೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ, ಪೀರಿಯಡ್ಸ್ ಸ್ಕ್ಯಾಂಟಿ ಆಗಿರುತ್ತೆ, ಅಥವಾ ಮುಟ್ಟು ಜಾಸ್ತಿ ಬ್ಲೀಡಿಂಗ್ ಇರಲ್ಲ ಅಂತ. ಬಟ್ ಇವನ್ ಗರ್ಭಕೋಶದಲ್ಲೂ ಗೆಡ್ಡೆ ಆದ್ರೂ ಸಹ ಈ ತರ ಜಾಸ್ತಿ ಬ್ಲೀಡಿಂಗ್ ಆಗುವಂಥದ್ದು, ಸುಮಾರು ದಿನಗಳವರೆಗೆ ಬ್ಲೀಡಿಂಗ್ ಆಗುವಂಥದ್ದು ಎಲ್ಲ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಲುಕೋರಿಯಾ ಅಂತ ಕರಿತೀವಿ, ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಕೆಲವೊಂದ್ಸಲ ಇನ್ಫೆಕ್ಷನ್ಸ್, ವಜೈನೈಟಿಸ್ ಅಂತ ಕರಿತೀವಿ. ಸೊ ಈ ತರ ಎಲ್ಲ ಏನಾಗುತ್ತೆ, ಇನ್ಫೆಕ್ಷನ್ ಆಗಿ ರಿಪೀಟೆಡ್ ಆಗಿ ಎಂಟೈರ್ ಟ್ರ್ಯಾಕ್, ಬರೀ ಗರ್ಭಕೋಶ ಅಂಡಾಶಯ ಅಷ್ಟೇ ಅಲ್ಲ, ಎಂಟೈರ್ ಯೂಟ್ರೈನ್ ಟ್ರ್ಯಾಕ್ಟ್ ಅಲ್ಲಿ ಏನಾಗುತ್ತೆ, ಇನ್ಫೆಕ್ಷನ್ಸ್ ಇರೋದ್ರಿಂದ ಸಹ ವೈಟ್ ಡಿಸ್ಚಾರ್ಜ್ ಹೆಚ್ಚಿನ ರೀತಿಯಲ್ಲಿ ಆಗ್ತಿರುತ್ತೆ. ಸೊ ವೈಟ್ ಡಿಸ್ಚಾರ್ಜ್ ಆಗಿ ಕೆಲವೊಂದ್ಸಲ ಈವನ್ ಯೂಟ್ರಸ್ ವರ್ಗೂ ಇನ್ಫೆಕ್ಷನ್ ಹೋಗಿ ಅದರಿಂದ ಸಹ ಪೀರಿಯಡ್ಸ್ ಸಮಸ್ಯೆಗಳು ಬರುತ್ತೆ. ಸೊ ಇದೆಲ್ಲ ಹೈಜೀನ್ ಇಂದಾನು ಇರ್ಬೋದು, ಅಂದ್ರೆ ಸ್ವಚ್ಛತೆ, ಎಷ್ಟು ಮಟ್ಟಿಗೆ ಸ್ವಚ್ಛತೆ ಕಾಪಾಡ್ತೀವಿ, ಇದರಿಂದಾನು ದೇರ್ ಕುಡ್ ಬಿ ಸಮ್ ಪ್ರಾಬ್ಲಮ್ಸ್ ಇಫ್ ದರ್ ಇಸ್ ಅನ್ಹೈಜೀನ್ನೆಸ್. ಈಗ ಒಬ್ಬ ಮಹಿಳೆ ಮಗು ಸಲುವಾಗಿ ಪ್ಲಾನ್ ಮಾಡ್ತಾ ಇದ್ರು ಅಂದ್ರೆ ಪ್ರೆಗ್ನೆನ್ಸಿ ಸಲುವಾಗಿ, ಸೊ ಅಂತ ಟೈಮಲ್ಲಿ ಟೆಸ್ಟ್ ಮಾಡಿದಾಗ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕಂಡು ಬಂದಾಗ ಇದರಿಂದ ತಾಯ್ತನಕ್ಕೆ, ಗರ್ಭ ಧರಿಸೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತಾ? ಹೌದು, ಖಂಡಿತವಾಗ್ಲು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಈ ಪಾಲಿಸಿಸ್ಟಿಕ್ ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಏನಾಗುತ್ತೆ, ನೀರ್ಗುಳ್ಳೆ ಹೆಚ್ಚಾಗ್ತಾ ಫಾಲಿಕಲ್ಸ್ ಎನ್ಲಾರ್ಜ್ ಆಗ್ತಾ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ವಿರುದ್ಧವಾಗಿ ಟೆಸ್ಟೋಸ್ಟಿರಾನ್ ಅಥವಾ ಆಂಡ್ರೋಜನ್ ಅಥವಾ ಮೇಲ್ ಹಾರ್ಮೋನ್ ಅಂತ ಕರಿತೀವಿ, ಅದು ಜಾಸ್ತಿ ಸೆಕ್ರೀಟ್ ಆಗ್ತಿರುತ್ತೆ. ಸೊ ಅಂತ ಮಹಿಳೆಯರಲ್ಲಿ ಏನಾಗುತ್ತೆ, ಅವ್ರು ಎಷ್ಟೇ ಅವರ ಓವರೀಸು ಫಾಲಿಕಲ್ಸ್ನ ಮೆಚ್ಯೂರ್ ಮಾಡ್ತಿದ್ರು, ಅದು ಮೆಚ್ಯೂರ್ ಆಗಿ ಓವಮ್ ಆಗಿ ಎಗ್ ಹೊರಗಡೆ ಬರೋದಿಲ್ಲ. ಸೊ ಅದರಿಂದ ಎನಿವೇಸ್ ಫರ್ಟಿಲೈಸೇಷನ್ ಆಗಲ್ಲ. ಸೊ ಆ ಕಾರಣಗಳಿಂದ ಮಕ್ಕಳು ಅವ್ರು ಪ್ರೆಗ್ನೆಂಟ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದೇ ನಾವು ಥೈರಾಯ್ಡ್ ಕಂಪ್ಲೇಂಟ್ಸ್ ಅಲ್ಲಿ ನೋಡಿದ್ರೆ, ಹೈಪೋಥೈರಾಯ್ಡಿಸಮ್ ಅಲ್ಲಿ ನೋಡಿದ್ರೆ ಅವ್ರು ಪ್ರೆಗ್ನೆಂಟ್ ಆಗ್ತಾರೆ, ಬಟ್ ಅಬಾರ್ಷನ್ಸ್ ಆಗ್ತಿರುತ್ತೆ. ಅಗೇನ್ TSH ಹಾರ್ಮೋನ್ ಉತ್ಪಾದನೆ ಹೆಚ್ಚು ಸೆಕ್ರೇಟ್ ಆಗ್ತಿರುತ್ತೆ. ಸೊ ಹಾಗಾಗಿ ಅವರಲ್ಲಿ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು PCOD, ಅವ್ರು ಪ್ರೆಗ್ನೆಂಟ್ ಆಗೋದ್ರಲ್ಲಿ ಡಿಲೇ ಆಗ್ತಿರುತ್ತೆ. ತುಂಬಾ ಎಲ್ಲ FSH, LH ಹಾರ್ಮೋನ್ಸ್ ಎಲ್ಲ ಟೆಸ್ಟ್ ಮಾಡಿ ನೋಡ್ತಾರೆ. ಸೊ ಸಮ್ವೇರ್ ದೇರ್ ಇಸ್ ಇಂಬ್ಯಾಲೆನ್ಸ್ ಇನ್ ದ ಹಾರ್ಮೋನ್ಸ್. ಸೊ ಹಾಗಾಗಿ ಅವರಲ್ಲಿ ಓವಮ್ ಅಥವಾ ಎಗ್ ಅನ್ನೋದೇ ಸೃಷ್ಟಿ ಆಗ್ತಿರಲ್ಲ. ಎವ್ರಿ ಮಂತ್ 10th to 12th ಡೇ ನಾವು ಓವ್ಯುಲೇಷನ್ ಪೀರಿಯಡ್ ಅಂತ ಕರಿತೀವಿ. ಸೊ ಆ ಟೈಮ್ ಅಲ್ಲಿ ಓವರೀಸ್ ಇಂದ ಒಂದು ಓವಮ್ ರಪ್ಚರ್ ಆಗಿ ಎಗ್ ರಿಲೀಸ್ ಆಗುತ್ತೆ.
ಯೂಟ್ರಸ್ಗೆ. ಸೊ ಆ ರಿಲೀಸ್ ಫ್ಯಾಕ್ಟರ್ ಅಲ್ಲೇ ಪ್ರಾಬ್ಲಮ್ಸ್ ಇರೋದ್ರಿಂದ, ಒಳ್ಳೆ ಮೆಚ್ಯೂರ್ಡ್ ಎಗ್ ಸೃಷ್ಟಿ ಆಗದೆ ಇರೋದ್ರಿಂದ ಮತ್ತೆ ಫರ್ಟಿಲೈಸೇಷನ್ ಇಲ್ಲದೆ ಇನ್ಫರ್ಟಿಲಿಟಿ ಕಷ್ಟ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಅವ್ರು ಕಂಟಿನ್ಯೂ ಆದ್ರೂ ಸಹ, ಇಫ್ PCOD ನಿಜವಾಗ್ಲೂ ದೊಡ್ಡದಾಗಿದ್ದು ಸಿಸ್ಟ್ಗಳು ಅಥವಾ ನೀರ್ಗುಳ್ಳೆ ಏನಿದೆ ರಿಯಲಿ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇದ್ರೆ, ಅದರಿಂದನೂ ಸಹ ಮತ್ತೆ ಎಗ್ ಏನ್ ರಿಲೀಸ್ ಆಗಿರುತ್ತೆ ಇಟ್ ಕುಡ್ ಬಿ ಅನ್ಹೆಲ್ತಿ. ಸೊ ಅನ್ಹೆಲ್ತಿ ಎಗ್ಸ್ ಇಂದ ಇಟ್ ಕುಡ್ ಬಿ ಪ್ರಾಬ್ಲಮ್ ದಟ್ ಇವನ್ ಸ್ಪರ್ಮ್ಸ್ ಸಹ ಇಟ್ ಮೇ ನಾಟ್ ಫರ್ಟಿಲೈಸ್ ದ ಎಗ್ ವೆರಿ ವೆಲ್. ಸೊ ಹಾಗೆ, ಸೊ ವಿದಿನ್ 2 months ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದು, 3 months ಅಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಸೊ ಅಲ್ಲಿ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇಟ್ ಆಲ್ ಡಿಪೆಂಡ್ಸ್ ಎಷ್ಟು ಮಟ್ಟಿಗೆ ಹೆಲ್ತಿ ಎಗ್ ಅಥವಾ ಏನ್ ಹೇಳ್ತೀವಿ ನಾವು ಓವಮ್ ಸೃಷ್ಟಿ ಆಗುತ್ತೆ ಅಂತ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅನ್ನೋದಕ್ಕೆ ಹೋಮಿಯೋಪತಿಯಲ್ಲಿ ವಿಶೇಷ ಚಿಕಿತ್ಸೆ ಇದೆ. ಹಾಗಾದ್ರೆ ಯಾವ ರೀತಿಯ ಟ್ರೀಟ್ಮೆಂಟ್ ತಗೋಬೇಕು ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮೊದಲೊಂದು ಸಣ್ಣ ವಿರಾಮ.